ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರೋಹಿತ್ ಹಿರಿಯ ರಾಜಕೀಯ ನಾಯಕರು ಹಾಗೂ ಜಾತ್ಯತೀತ ಜನತಾದಳದ ನಿಷ್ಠಾವಂತ ನಾಯಕರಾದಂಥ ಏನು ಜಫರುಲ್ಲಾ ಖಾನ್ ಸಾಹೇಬರು ಅಂತೇಳಿದರೆ ಇಡೀ ರಾಜ್ಯ ಅವ್ರನ್ನ ಕೊಂಡಾಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಸುಮಾರು 8 ದಿವಸಗಳಿಂದ ಅವರು ನೂತನವಾಗಿ ಆಯ್ಕೆ ಆದ ತಕ್ಷಣ ಎಲ್ಲೋ ಒಂದು ಕಡೆ ಬಿರುಗಾಳಿ ಶುರುವಾಗಿದೆ. ಒಬ್ಬ ನಾಯಕ ಅಲ್ಪಸಂಖ್ಯಾತರಲ್ಲಿ ಪ್ರಾಮಾಣಿಕ ನಾಯಕ ಸಿಕ್ಕಿದ್ದಾರೆ ಅಂಥೇಳಿ. ಅದರಲ್ಲಿ KMDC ಕರ್ನಾಟಕ ಮುಸ್ಲಿಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಮೈನಾರಿಟಿ ಅಧ್ಯಕ್ಷರಾಗಿದ್ದಾರೆ ಅಂಥೇಳಿ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವುದೋ ಒಂದು ಒಳ್ಳೆ ಕೆಲಸಗಳು ಆಗ್ತದೆ ಈ ಸಂದರ್ಭದಲ್ಲಿ ಅಂಥೇಳಿ. ಯಾಕಂದರೆ ಸುಮಾರು ನಾಯಕರನ್ನ ನೋಡಿದಿರುವಂಥ ಗ್ರಾಹಕರು ಕೂಡ ಇಲ್ಲಿ ಬಂದು ಹೋಗಿರುವಂಥದ್ದು ನಾವು ಕಂಡಿದ್ದೇವೆ. ತುಂಬ ಅಳಲು ಕೂಡ ಹೇಳ್ಕೊಂಡಿದ್ದಾರೆ ಬಂದು, ಆದರೆ ಪ್ರಯೋಜನಕ್ಕಾಗಿಲ್ಲ. ಈಗ ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರಿಂದ ತಿಳ್ಕೊಳ್ಳೋಣ ಏನೆಲ್ಲ ಕ್ರಮಗಳು ಅವ್ರು ತಗೊಳ್ತಾರೆ KMDCನಲ್ಲಿ ಅಂಥೇಳಿ ಅವರಿಂದನೇ ತಿಳ್ಕೊಳ್ಳೋಣ. ರೋಹಿತ್ ಸರ್, ಮೊದಲನೇದಾಗಿ ನೂತನವಾಗಿ ಆಯ್ಕೆ ಆಗಿದ್ದೀರಿ. A to Z ಸುದ್ದಿವಾಹಿನಿ ಪ್ರಾಮಾಣಿಕವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀನಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಏನೆಲ್ಲ ಕ್ರಮಗಳು KMDCನಲ್ಲಿ ತಾವು ತಗೊಳ್ತಾ ಇದ್ದೀರಿ ಸರ್? ನಾನು ಚಾರ್ಜ್ ತೊಗೊಂಡು 3-4 ದಿವಸ ಆಗಿದೆ ಅಷ್ಟೇ. ಸೊ ಇದರಲ್ಲಿರುವಂಥ ಈ ಖಾತೆಯಲ್ಲಿರುವಂಥ ಸೌಲಭ್ಯಗಳು ಏನೇನಿದೆ ತಿಳ್ಕೊಳ್ಳೋಕ್ಕೆ ಇನ್ನೂ ಹೆಚ್ಚು ಕಡಿಮೆ ಒಂದು 3-4 ದಿವಸ ಆದರೂ ಬೇಕು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾನು ಕಂಪ್ಲೀಟ್ ಸ್ಟಡಿ ಮಾಡಿದೆ ನಾನೇನು ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಆ್ಯಕ್ಷನ್ ಮಾಡಬೇಕಾದ್ರೆ ನಾನು ಫಸ್ಟ್ ಸ್ಟಡಿ ಮಾಡ್ಕೋಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಆ ಕಾರಣದಿಂದ MD ಅವ್ರ ಜೊತೇಲಿ ಇವರು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿದೆ ನನ್ನ ಜೊತೇಲಿ ಕೂತ್ಕೊಂಡು ಸಹಕರಿಸ್ತಾ ಇದ್ದಾರೆ. ನನಗೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತೀನಿ. ಫಸ್ಟ್ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಆಮೇಲೆ ಇದನ್ನು ಯಾವ ರೀತಿ ರೆಕ್ಟಿಫೈ ಮಾಡಬೇಕು, ಇದು ಏನು ಡಿಸಿಷನ್ ತೊಗೋಬೇಕು, ಫುಲ್ ಸ್ಟಾಫ್ಗೆ ಗೌರ್ಮೆಂಟ್ ಅಫಿಷಿಯಲ್ಸ್ನ ಎಲ್ಲರೂ ಕಾನ್ಫಿಡೆನ್ಸಲ್ಲಿ ಮಾಡಿಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು ನಾನು ಯಾರು ಅದಕ್ಕೆ ಹಕ್ದಾರಿದ್ದಾರೆ ಅವ್ರ ಹಕ್ಕನ್ನು ಅವ್ರವರೆಗೆ ತಲುಪಿಸುವಂಥ ಪ್ರಯತ್ನ ಪಡ್ತೀನಿ. ಮತ್ತು ನನ್ನನ್ನು ಈ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಆಗಿರ್ಬೋದು, ನಮ್ಮ ಹಿರಿಯ ನಾಯಕರಾದ ಶ್ರೀಮಾನ್ ದೇವೇಗೌಡರು ನನ್ನನ್ನು ಈ ಜಾಗಕ್ಕೆ ಲಾಯಕ್ಕಾಗಿದ್ದಾರೆ ಅಂತ ಆಯ್ಕೆ ಮಾಡಿ ನನ್ನನ್ನು ನಂಬಿ ಇಲ್ಲೇನು ಕುಣಿಸಿದರೆ ಅವ್ರ ನಂಬಿಕೆಗೆ ನಾನು ಕರೆಕ್ಟಾಗಿ ನಾನು ಯಾವ ರೀತಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅದು ಮಾಡಿ ಅವ್ರಿಗೆ ಒಂದು ಈ ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ಒಂದು ಒಳ್ಳೆಯ ಹೆಸರನ್ನ ತಗೊಂಡು ಕೊಡ್ತೀನಿ. ನನಗೆ ದೇವರಲ್ಲಿ ನಂಬಿಕೆ ಇದೆ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ನಾನು ಇಷ್ಟು ಹೇಳೋಕ್ಕೆ ಸಾಧ್ಯತೆ. ಜನಸಾಮಾನ್ಯರಲ್ಲಿ ಒಂದು ಗೊಂದಲ ಇದೆ. KMDC ಅಂತ ಹೇಳಿದರೆ ಮಧ್ಯವರ್ತಿಗಳ ಹಾವಳಿ ಇದೆ, ಇಲ್ಲಿ ಯಾವ ಕೆಲಸನೂ ಆಗೋದಿಲ್ಲ, ನಾವು ಹೋಗಿ ಓಡಾಡಿ ನಮ್ಮ ಚಪ್ಪಲಿಗಳನ್ನು ಹರ್ಕೊಳ್ಬೇಕು, ಬಟ್ ಕೆಲಸ ಆಗೋದಿಲ್ಲ ಅನ್ನೋ ಆರೋಪಗಳು. ಮಧ್ಯವರ್ತಿಗಳ ಹಾವಳಿ ಇಡೀ ರಾಜ್ಯದಲ್ಲಿ ಧೋಂಬಿಯಾಗಿ ನಿಂತಿದೆ. ಅದು ಎಲ್ಲೋ ಒಂದು ಕಡೆ ಇಸ್ಲಾವುದ್ದೀನ್ ಬಂದಾಗಲಿಂದ ಸ್ವಲ್ಪ ಕಂಟ್ರೋಲ್ ಇದೆ ಅಂತ ಹೇಳ್ತಾರೆ ಜನ, ಆದರೂ ಮತ್ತೆ ನಡೀತಾ ಇದೆ. ಅದು ಗಮನಕ್ಕೆ ನಾವು ತಂದಿದ್ದೇವೆ, ಇಸ್ಲಾವುದ್ದೀನ್ ಅವ್ರಿಗೂ ಸಚಿವರಿಗೂ ತಂದಿದ್ದೇವೆ. ಯಾರು ಬರೀ ಮಾತಿನಲ್ಲೇ ಅದನ್ನು ಔಷಧ ಕೊಟ್ಟಿದ್ದಾರೆ ಹೊರತಾಗಿ ನಿಜವಾಗ್ಲೂ ಅದನ್ನು ಪರಿಶ್ರಮದಿಂದ ಕೈಗೊಂಡಿಲ್ಲ. ಏನು ನೊಂದಿದ್ದಾರೆ ಜನ, ಅವರು KMDC ಬಗ್ಗೆ ಆರೋಪನೆ ಮಾಡ್ಕೊಂಡಿದ್ದಾರೆ. ಇವತ್ತವರೆಗೂ ನೊಂದವ್ರಿಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ತಮ್ಮ ಗಮನ ಭಾಳ ಚಾಕುತ್ಯವಾಗಿ ನಡೀಬೇಕು. ಒಂದು ಮನೆ, ಅಂಗಡಿ, ಶೋರೂಮ್ ಯಾವುದು ಇದ್ದರೂ ಸಹ ಅಲ್ಲಿ ಇಲಿ ಇರೋದು ಸಹಜ. ಅದಕ್ಕೆ ಇಲಿ ಇದೆ ಅಂತ ಹೆದರಿಬಿಟ್ಟು ನಾವು ಅಂಗಡಿ ಬಾಗಿಲೇ ಬಿಚ್ಚಲ್ಲ ಅಂದರೆ ಆ ಇಲಿಗಳನ್ನ ತೀರಿಸ್ಬಿಡ್ತಾರೆ ಅದನ್ನು. ಸೊ ಅದಕ್ಕೂ ಟ್ರೀಟ್ಮೆಂಟ್ ಇದೆಯಲ್ಲ, ಒಳ್ಳೆಯ ರೀತಿಯಿಂದಿದೆ. ನಾನು ನನ್ನ ಮನೆಯಲ್ಲಿ ಇಲಿ ಬಂದರೂ ನಾನು ಹೊಡೆದು ಸಾಯಿಸೋನಲ್ಲ, ಅದನ್ನು ಪ್ರಯತ್ನ ಪಡ್ತೀನಿ. ಅದರಲ್ಲಿ ನಾನು ಯಾವ ಕಾನ್ಫಿಡೆನ್ಸಲ್ಲಿ ತೊಗೋಬೇಕು, ಈ ಇಲಿ ಕ್ವಾಲಿಟಿ ಏನು, ಈ ಕ್ವಾಲಿಟಿ ನಾನು ಎಲ್ಲಿ ಉಪಯೋಗಿಸ್ಬೇಕು ಅಂತ ಅವ್ರೂ ಉಪಯೋಗಕ್ಕೆ ತೊಗೊಂಬರುವಂಥ ಪ್ರಯತ್ನ ಪಡ್ತೀನಿ. ಇಲ್ಲ ಅಂದರೆ ದಿರ್ ಇಸ್ ಅ ಫೈನಲ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಎವ್ರಿವೇರ್. ವಿ ವಿಲ್ ಸಿ. ನಾವು ಸ್ಟೆಪ್ ಮಡ್ಗಕ್ಕೆ ಮುಂಚೆ ನಾವು ಯಾಕೆ ತಲೆ ಕೆಡಿಸ್ಕೊಂಡು ಅದು ಅಂತ. ಎರಡನೇ ವಿಷಯ, ಹಿಂದ್ಗಡೆ ಏನಾಗಿತ್ತು ನಾನು ಅದನ್ನೇ ತಿರುಗಿ ನೋಡ್ತಾಯಿದ್ರೆ ನಾನು ಮುಂದ್ಗಡೆ ನಂದು ಆ್ಯಕ್ಸಿಡೆಂಟ್ ಆಗುತ್ತೆ. ಸೊ ನನ್ನದೇ ಆದ ಒಂದು ವಿಷನ್ ಇದೆ. ನಾನು ನನ್ನ ವಿಷನ್ ತಕ್ಕಾಗೆ ನಾನು ಮುಂದುವರಿಸ್ಕೊಂಡು ಮುಂದೆ ಕೆಲಸ ಮಾಡ್ಕೊಂಡು ಹೋಗಬೇಕು ವಿನ ಬರೀ ಹಿಂದ್ಗಡೆ ಅವ್ರದ್ದು ಇದ್ದಾಯಿತು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಐ ಥಿಂಕ್ ಐ ಆಮ್ ರಾಂಗ್. ಸೊ ನನ್ನ ಮುಂದಿನ ಕೆಲಸಗಳು ನಾನು ಯಾವ ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಬರುತ್ತೋ ಅವ್ರು ಯಾರೇ ಇರಲಿ, ಕಾನೂನು ಚೌಕಟ್ಟಲ್ಲಿ ಯಾರಾದರೂ ಬರಲಿ, ಮಾಡಿಕೊಡೋಣ. ಅಪಾರವಾಗಿ ಬಜೆಟನ್ನು ಕೊಟ್ಟಿದ್ದಾರೆ. ಏನು ಅಲ್ಪಸಂಖ್ಯಾತರ ಕಲ್ಯಾಣ ಸದುಪಯೋಗ ಆಗಬೇಕು. ನೋಡಿ, ತಾವು ಅಪಾರವಾದ ಅನ್ನೋದು ಏನು ಪದಗಳನ್ನ ಉಪಯೋಗಿಸ್ತಾ ಇದ್ದೀರಾ,
ಸಂಖ್ಯಾ ನೋಡಿದ್ರೆ ಬರೀ ಒಂದು ಜನಾಂಗ ಅಲ್ಲ, ಇದು ಬರೀ ಮುಸಲ್ಮಾನರಲ್ಲ. ಮುಸಲ್ಮಾನರ ಜೊತೆಲಿ ಜೈನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ, ಪಾರ್ಸಿಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ. ಇದು 5-6 ಜಾತಿನ ಸೇರಿಸ್ಕೊಟ್ಟಿರುವಂಥ ಈ ಫಂಡು ಅದೆಲ್ಲೋ ನನ್ನ ಅಸೆಸ್ಮೆಂಟಲ್ಲಿ ನೋಡೋಣ. ಮುಂದಕ್ಕೆ ನೆಕ್ಸ್ಟ್ ಬಡ್ಜೆಟು ಇರುತ್ತೆ, ನೆಕ್ಸ್ಟ್ ಸರ್ಕಾರನೂ ಇರುತ್ತೆ. ಎಷ್ಟು ಬೇಕಾಗತ್ತೆ ಅಂತ ಈ ವರ್ಷದಲ್ಲಿ ನನಗೆ ಲೆಕ್ಕ ಸಿಕ್ಕಿದ್ರೆ ನಾನು ಮುಂದಿನ ವರ್ಷದಲ್ಲಿ ಇದ್ರ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಏನು ಸೌಲಭ್ಯಗಳನ್ನ ಎಲ್ಲ ಜನಾಂಗ ಎಲ್ಲ ಜಾತಿಯವ್ರಿಗೂ ಯಾವ ರೀತಿ ಅವ್ರಿಗೆ ತಲುಪುವಾಗ ಮಾಡಬೇಕು ಅದು ಮಾಡುವ ಟೈಮ್ ಬಂದಿದೆ. ಗಂಗಾ ಕಲ್ಯಾಣದ ಬಗ್ಗೆ ತುಂಬ ಮಾತುಗಳು ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ. ಗಂಗಾ ಕಲ್ಯಾಣ ಸಂಬಂಧಪಟ್ಟವ್ರಿಗೆ ಸಿಗ್ತಾ ಇಲ್ಲ, ಯಾರ್ದೋ ಲಾಬಿಗೆ ಮಾಡಿದ್ಬಿಟ್ಟು ಎಲ್ಲೋ ಹೋಗಿ ಬೋರ್ ಪಾಯಿಂಟ್ ಹಾಕಿ ಎಲ್ಲೋ ಬಿಲ್ಗಳು ಮಾಡ್ತಾ ಇದ್ದಾರೆ. ನಾನೇ ಪರೀಕ್ಷೆಗೆ A to Z ಹೋಗಿದ್ದೆ. ಕೆಲವೊಂದು ಕಡೆ ನಿಮಗೆ ನಾನು ನಿಮ್ಮ ಮಾಧ್ಯಮದ ವತಿಯಿಂದ ನಿಮ್ಮ ಮಾಧ್ಯಮದವ್ರನ್ನ ಒಂದು ಮೆಸೇಜ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾನು ಇಂಥ ಏನಾದರೂ ದುರುಪಯೋಗ ಆಗಿ ಭ್ರಷ್ಟಾಚಾರ ಮಾಡಿ ಯಾರಾದರೂ ಯಾರಿಗೆ ಸಿಗಬೇಕಾಗಿರೋದು ಆ ಹಕ್ಕನ್ನ ವಂಚನೆ ಮಾಡ್ತಾಯಿದ್ರೆ, ಇಂಥ ಯಾವುದೇ ವಿಷಯ ಬಂದರೆ ದಯವಿಟ್ಟು ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಇನ್ಫಾರ್ಮೇಷನ್ ನನಗೆ ಕೊಡೋದು ಪ್ರಯತ್ನವನ್ನು ಪಟ್ಟಿದ್ರೆ ನನ್ನ ಮೇಲೆ ಉಪಕಾರ ಮಾಡೋಕ್ಕಾಗತ್ತೆ. ಈ ಖಾತೆ ಮೇಲೆ ಇದ್ರ ಮೇಲೆ MD ಕೊಡಿ, ರಿಪೋರ್ಟ್ ಕೊಡಿ, ನನಗೆ ಕೊಡಿ. ಕೊಟ್ಟರೆ ಈ ಸಿಸ್ಟಮ್ನ ಸುಧಾರಿಸೋಕ್ಕೆ ಈ ಕ್ರೆಡಿಟ್ ನಿಮಗೆ ಮಾಧ್ಯಮದವ್ರಿಗೆ ನಾನು ಕೊಡ್ತೀನಿ ಅಂತ ಈ ಮಾತನ್ನ ನಾನು ಇನ್ನೊಂದು ಜಫರುಲ್ಲಾ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೋರ್ವೆಲ್ ಪಾಯಿಂಟ್ಗಳು ಹಾಕ್ತಾರೆ, ನೀರು ಬಿದ್ದಿರಲ್ಲ, ಮೋಟರ್ ಸ್ಯಾಂಕ್ಷನ್ ಆಗ್ತಾ ಇದೆ. ನನ್ನ ಹತ್ರ ಇದೆ ದಾಖಲೆ. ನಾನೇ ಹೋಗಿದ್ದೆ ಕೆಲವೊಂದು ಜಿಲ್ಲೆಗೆ, MD ಸಾಹೇಬರು ಗಮನಕ್ಕೂ ತಂದಿದ್ದೇನೆ ಹೋದ ವಾರ. ಈ ರೀತಿ ನಡೆದರೆ ನಿಜವಾದ ಫಲಾನುಭವಿಗಳಿಗೆ ಅದು ದಕ್ಕೋದಿಲ್ಲ. ಒಂದು ಎರಡನೇದು, ಆ ಮಿಷಿನ್ ಏನು ಕೊಡ್ತಾ ಇದ್ದಾರೆ 8 ದಿವಸದಲ್ಲಿ ಆ ಕ್ವಾಲಿಟಿ ಕೆಡ್ತಾ ಇದೆ, ನೀರು ಎತ್ತಲ್ಲ ಆ ಮೋಟ್ರು. ಅದರದ್ದು 10 ಜನ ಹತ್ರ ನಾನು ಪರೀಕ್ಷೆ ಮಾಡಿದೆ, 10 ಬೋರ್ವೆಲ್ ಕೂಡ ಅದೇ ರೀತಿಯಾಗಿದೆ. ಆ ಮೋಟ್ರನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು. ಇದು ಎಷ್ಟು ಸರಿ ಸರ್ಕಾರಕ್ಕೆ ಕೊಟ್ಟಿರುವಂಥ ಅನುದಾನ ದುರ್ಬಳಕೆ? ಇಲ್ಲ, ಅನುದಾನ ದುರ್ಬಳಕೆ ಹಿಂದ್ಗಡೆ ಏನಾಗಿದೆ, ನಾನು ಹುಡುಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಬೋರ್ವೆಲ್ಗಳು ನೋಡ್ಕೊಂಡು ಹೋದರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಇನ್ನು ಮುಂದಕ್ಕೆ ಹಾಕುವಂಥ ಬೋರ್ವೆಲ್ಗಳಿಗೆ ಈ ಥರ ಅನ್ಯಾಯ ಆಗಲ್ಲ ಅನ್ನೋದು ಮಾತನ್ನ ನಾನು ಕೊಡಬಲ್ಲೆ. ಅದು ಬಿಟ್ಬಿಟ್ಟು ಹಿಂದ್ಗಡೆ ನಾನು ಹುಡುಕೊಂಡು ಹೋದರೆ ಅದರಿಂದ ಉಪಯೋಗ ಏನೋ ಅಷ್ಟಾಗತ್ತೆ. ದೇವರಲ್ಲಿ ನಂಬಿಕೆ ಮಾಡಿ ಈ ಕೆಲಸ ಆಗ. ಯಾಕಂದರೆ ಜಫರುಲ್ಲಾ ಅವರಿಗೆ ಯಾವ ಕೊರತೆನೂ ಇಲ್ಲ, ದೇವರೆಲ್ಲ ಕೊಟ್ಟಿದ್ದಾರೆ. ನೀವು ಸೇವೆ ಮಾಡಲಿಕ್ಕೆ ಬಂದಿದ್ದೀರಿ. ಆ ಸೇವೆ ಪ್ರಾಮಾಣಿಕವಾಗಿ ರಾಜ್ಯದ ಜನತೆಗೆ ಸಿಕ್ಕರೆ ಅದು ಶಾಶ್ವತವಾಗಿ ಉಳಿತದೆ. ನೀರು ನಜೀರ್ ಸಾಹೇಬರು ಇದ್ದಾಗ ನಡೆದಿದ್ದ ಗಂಗಾ ಕಲ್ಯಾಣ ಇವತ್ತು ನಿಮ್ಮ ಪೀರಿಯಡಲ್ಲಿ ಅದು ಸರಿಯಾಗಿ ಸಿಕ್ಬಿಟ್ರೆ ಗ್ರಾಹಕರು ಕೂಡ ಭಾಳ ಖುಷಿಯಾಗಿರ್ತಾರೆ. ಸರ್ಕಾರದ ಜೊತೆಯಲ್ಲಿ ಕೂಡ ಅವರು ಒಳ ಒಪ್ಪಂದಗಳು ಸರಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇಷ್ಟು ದಿವಸ ನಡೆದಿರೋದು ಬೇಡ, ಜಫರುಲ್ಲಾ ಅವ್ರ ಪೀರಿಯಡಲ್ಲಿ ಪ್ರಾಮಾಣಿಕವಾಗಿ ಅದು ಸಿಗಲಿ ಅಂತ ನಾನು ಮಾತು ಕೊಡ್ತೀನಿ ತಮ್ಮ. ಮೊದಲನೇ, ತಾವೆಲ್ಲರೂ ದೇವರಲ್ಲಿ ವಿಶ್ವಾಸ ಇದ್ದರೆ ಫಸ್ಟು ದೇವರಲ್ಲಿ ವಿಶ್ವಾಸ ಮಡಗಿ, ಎರಡನೇದು ನನ್ನ ಮೇಲೆ ವಿಶ್ವಾಸ ಮಡಗಿ. ನಾನು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಲ್ಲ ಅನ್ನೋದು ಮಾತನ್ನ ನಾನು ಕೊಡ್ತೀನಿ. ಈ ರಾಜ್ಯದ ಜನತೆಗೆ ಎಲ್ರಿಗೂ ಸರಿ ಸಮಾಗಿ ಯಾರು ಹಕ್ದಾರಿದ್ದಾರೆ ಅವ್ರ ಹಕ್ಕನ್ನ ನಾನು ತಲುಪಿಸ್ಕೊಡ್ತೀನಿ. ಎಲ್ಲ ನನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ. ನನಗೆ ಸೆಲ್ಫ್ ಕಾನ್ಫಿಡೆನ್ಸು ಇದೆ. ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯ ಹೆಸರು ತೊಗೊಂಬರೋ ಪ್ರಯತ್ನ ಪಡ್ತೀನಿ. ಶಿಕ್ಷಣದ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ? ಏನೇನು ಸೌಲಭ್ಯಗಳಿದೆ ಎಲ್ಲದ್ರ ಬಗ್ಗೆನೂ ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಅಂತಲ್ಲ. ಎಷ್ಟು ಜಿಲ್ಲೆ ಇದೆ, ಜಿಲ್ಲೆನಲ್ಲಿ ಎಷ್ಟು ಫಂಡ್ ಅದನ್ನು ಡಿವೈಡ್ ಮಾಡಿಕೊಡುವಂಥ ಕೆಲಸ ಸರ್ಕಾರ ಮಾಡೋದು ನಾನಲ್ಲ. ಅವರಿಂದ ಸಲಹೆ ಪಡ್ಕೊಂಡು ಎಲ್ಲಿ ಫಂಡ್ ರೈಸ್ ಮಾಡಬೇಕು, ಏನಾದರೂ ಅಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾದ್ರೆ ಅದೂ ಸಹ ಮಾಡಿ ಅದನ್ನು ಯಾವ ರೀತಿ ಎಲ್ಲಿ ಹಕ್ದಾರು ಜಾಸ್ತಿ ಇದ್ರೆ ಅವ್ರನ್ನ ಹಕ್ಕು ತಲುಪಿಸುವಂಥ ಕೆಲಸನ ನಾನು ಮಾಡ್ತೀನಿ. ನೋಡಿ, ದಿಸ್ ಇಸ್ ಮೈ ಫಸ್ಟ್ ಡೇ, ದಿಸ್ ಇಸ್ ನಾಟ್ ಮೈ ಲಾಸ್ಟ್ ಡೇ. ತಮ್ಮೆಲ್ಲನೂ ಕೈ ಜೋಡಿಸಿ ಈ ಮಾಧ್ಯಮದನ್ನ ವಿನಂತಿ ಮಾಡ್ತೀನಿ. ನನ್ನ ಲಾಸ್ಟ್ ಡೇ ಬಂದು ನನ್ನಿಂದ ರಿಪೋರ್ಟ್ ತೊಗೊಳ್ಳಿ, ಕೇಳಿ. ಆವತ್ತು ಜಫರುಲ್ಲಾ ಖಾನ್ ನೀವು ಕುಂತಿದ್ದಾಗ ಏನೇನು ಆಗಿತ್ತು ಅಂತ ನಾವು ಹೇಳಿದ್ದೋ, ಇವತ್ತು ನೀವು ಹೋಯ್ತಾ ಇದ್ದೀರಾ, ನೀವೇನೇನು ಮಾಡಿದ್ದೀರಾ ಅಂತ ನಾವು ಹೇಳ್ತೀವಿ ಅಂತ ಅವತ್ತು ಹೇಳಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ನಾನು. ಕೊನೆಯದಾಗಿ ಜಫರುಲ್ಲಾ ಸಾಹೇಬ್ರೆ, KMDCನಲ್ಲಿ ಕೆಲವೊಬ್ಬ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲೇ ಇದ್ದಾರೆ. ಅವರು ಇಲ್ಲೇ ಮೊಕ್ಕ ಮೂಡ್ಬಿಟ್ಟಿದ್ದಾರೆ ಸುಮಾರು ವರ್ಷಗಳಿಂದ. ಗುತ್ತಿಗೆ ಆಧಾರದ ಮೇಲೆ ಬಂದ್ಬಿಟ್ಟು ದುರಾಡಳಿತಕ್ಕೆ ಕುಮ್ಮಕ್ಕು ಕೊಡುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಅವರ ದಾಖಲೆ ಕೂಡ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೀವಿ. ಅವರು ಇಲ್ಲಿಂದ ವರ್ಗಾವಣೆ ಆಗಬೇಕು. KMDC ಸ್ವಚ್ಛ ಆಗಬೇಕಂದ್ರೆ ಅವರು ಇಲ್ಲಿಂದ ಪಲಾಯನ ಆಗಬೇಕು. ಇಲ್ದಿದ್ರೆ ಇದನ್ನು ಮಾರಾಟ ಮಾಡೋದು ಅವರೇ. ಕೆಲವಾರು ಬಾರಿ ನಾವು ಹಿಡಿದಿದ್ದೇವೆ ಅವ್ರನ್ನ. ಅದನ್ನು ನಾವು ಇಸ್ಲಾವುದ್ದೀನ್ ಅವ್ರ ಗಮನಕ್ಕೂ ತಂದಿದ್ದೇವೆ. ಇವರು ಇಲ್ಲಿಂದ ಗುಪ್ತ ಫೈಲ್ಗಳನ್ನು ಮಾಹಿತಿ ಕೊಡ್ತಾರೆ ನಿಮ್ಮ ವಿರೋಧಿಗಳಿಗೆ. ನಿಮಗೆ ಬೇಕಾಗಿಲ್ಲ ನಾಯಕರಿಗೆ ಇಲ್ಲಿ ವರದಿ ಹೋಗುತ್ತೆ, ಅಲ್ಲಿಂದ ಸಿಸ್ಟಮ್ ಚೇಂಜ್ ಆಗುತ್ತೆ. ಇದೆಲ್ಲವೂ ನಾವು ಗುಪ್ತವಾಗಿ ಹಿಡಿದಿದ್ದೀವಿ. ಅವ್ರನ್ನ ಸ್ವಿಂಗ್ ಆಪರೇಷನ್ ಮಾಡಿದ್ದೇವೆ, ಅವ್ರನ್ನ ಟೆಲಿಕಾಸ್ಟ್ ಮಾಡಿದ್ದೇವೆ. ನಾವು ಅಂಥವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸಿ. ನಿಮ್ಮ ಅಣ್ಣವರೇ, ತಮ್ಮ ಪ್ರಶ್ನೆಗಿಂತ ಮುಂಚೆನೇ ನಾನು ಇಂಡೈರೆಕ್ಟ್ ತಮ್ಮನ್ನು ಉತ್ತರ ಕೊಟ್ಟೆ.
ಎಲ್ಲ ಕಡೆ ಇಲಿಗಳು ಇರ್ತಾರೆ ಅನ್ನೋದು ಅದೇ ನನ್ನ ಉತ್ತರ. ಇಲಿಗಳಿಗೆ ಹೆದರ್ಕೊಂಡು ನಾನು ಇಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ? ಟೈಮ್ ಬರಲಿ ವಿ ಹ್ಯಾವ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. KMDCನಲ್ಲಿ ಒಂದು ಒಳ್ಳೆಯ ಕೆಲಸ ಆಗ್ತದೆ ಸರ್ಕಾರದ ಮಟ್ಟದಲ್ಲಿ. ನೀವು ಯಾವುದೇ ಇದಕ್ಕೆ ನೀವು ಬಗ್ಗಲ್ಲ ಅಂತಲೂ ಗೊತ್ತಿದೆ ನಮಗೆ. ನೀವು ನೇರವಾಗಿ ಮಾತಾಡೋದ್ರಲ್ಲಿ ಬೊಗ್ಗಲ್ಲ ಅನ್ನೋದು ಮಾತಲ್ಲ, ಈ ತಲೆ ಬೊಗ್ಗತ್ತೆ ಆ ದೇವ್ರ ಮುಂದ್ಗಡೆ ಮಾತ್ರ. ಅದು ಬಿಟ್ಟರೆ ಇನ್ಯಾರು ಲಾಬಿಗೆ ಮಣಿಯೋದಿಲ್ಲ ಜಫರುಲ್ಲಾ ಅನ್ನೋದು ನಮಗೆ ಗೊತ್ತಿದೆ. ಕಂಡ ತುಂಡಾಗಿ ಮಾತಾಡ್ತೀರಿ, ನೀವು ನೇರವಾಗಿ ಕೆಲಸ ಮಾಡ್ತೀರಿ. ನಿಮ್ಮ ಹೈಕಮಾಂಡ್ಗೆ ನೇರವಾಗಿ ಸಂಪರ್ಕ ನಿಮ್ದಿದೆ. ನಿಮ್ಗೆ ಯಾರು ಹೈಕಮಾಂಡ್ ಇಲ್ಲ, ನಿಮ್ಮ ದೇವೇಗೌಡರು ನಿಮ್ಗೆ ಹೈಕಮಾಂಡು. ಹಾಗಾಗಿ ಆ ರೀತಿ ನೀವು ಕುಮಾರಸ್ವಾಮಿ ಅವರು ನಮ್ಮ ಹೈಕಮಾಂಡ್, ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅವರು. ಎನಿಯೋ ಇಸ್ಲಾವುದ್ದೀನ್ ಸಾಹೇಬರು ಕೂಡ ಇಲ್ಲಿದ್ದಾರೆ. ನಿಮ್ಮ ಅಧ್ಯಕ್ಷರು ನಿಮಗೆ ಬಹಳ ದಿನ ಆದಮೇಲೆ ಬಂದಿದ್ದಾರೆ. ಖಾಲಿ ಇತ್ತು ಈ ಸೀಟು, ಸಚಿವರು ಉಸ್ತುವಾರಿನಲ್ಲಿ ನಡೀತಾ ಇತ್ತು. ಈಗೇನು ತಾವು ಬಯಸ್ತೀರಿ ಅಧ್ಯಕ್ಷರ ಜೊತೆ? ಈಗ ನೂತನವಾಗಿ ಮೊಹಮ್ಮದ್ ಜಫರುಲ್ಲಾ ಖಾನ್ ಸಾಹೇಬರು ಅಧ್ಯಕ್ಷರಾಗಿ ನಮ್ಮ ನಿಗಮಕ್ಕೆ ಬಂದಿದ್ದಾರೆ. ಭಾಳ ಸಂತೋಷದ ಸುದ್ದಿ. ಇನ್ನೂವರೆಗೆ ನಮಗೆ ಜೊತೆಯಲ್ಲಿ ಅವ್ರ ಕಡೆ ಅವರಿಂದ ಡೈರೆಕ್ಷನ್ ತಗೊಂಡು ಮುಂದೆ ಇದನ್ನು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಿಂದ ಇದು ಎಲ್ಲ ಸ್ಕೀಮ್ಗಳು ಅರ್ಹರಿಗೆ ಫಲಾನುಭವಿಗಳಿಗೆ ಮುಟ್ಟಬೇಕು ಅಂತ ನಮ್ಮ ಉದ್ದೇಶ. ಈಗಾಗಲೇ ಸಾಹೇಬರು ಬಂದ ನಂತರ ಎಲ್ಲ ಈ ನಮ್ಮ KMDCದು ಏನು ರೂಪುರೇಷೆ ಇದೆ, ಏನು ಯಾವ ಸಿಸ್ಟಮಲ್ಲಿ ಕೆಲಸ ಆಗ್ತದೆ, ಬಜೆಟ್ ಎಷ್ಟಿದೆ, ಅದರ ಬಗ್ಗೆ ಎಲ್ಲ ಸವಿವರವಾಗಿ ಅವರು ನಮ್ಮಿಂದ ಮಾಹಿತಿಯನ್ನು ತಗೊಂಡಿದ್ದಾರೆ. ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ, ಇದಕ್ಕೇನು ಡೆವಲಪ್ ಮಾಡಲಿಕ್ಕೆ ಇನ್ನೂ ಅರ್ಹ ಫಲಾನುಭವಿಗಳಿಗೆ ಮುಟ್ಟಬೇಕು, ಬೇಗ ಮುಟ್ಟಬೇಕು. ಬಜೆಟಲ್ಲಿ ಕೊಟ್ಟಿರುವಂಥ ಏನು ನಮಗೆ ಅನುದಾನ ಇದೆ ಅದು ಕರೆಕ್ಟ್ ಟೈಮಲ್ಲಿ ಇದನ್ನು ಕಂಪ್ಲೀಟ್ ಆಗಬೇಕು. ಇದೆಲ್ಲ ಏನು ಡೆವಲಪ್ಮೆಂಟ್ಸ್ ಇದ್ದಾವೆ ಆ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರಿಗೆಲ್ಲ ಸವಿವರವಾಗಿ ಅವ್ರು ಹೇಳಿದ್ದೀವಿ. ಅವರು ತಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮಗೆ ಎಲ್ಲ ಪೂರ್ತಿ ವಿಷಯ ಬಗ್ಗೆ ಹೇಗೆ ಮಾಡಬೇಕು ಅಂಥೇಳಿ ಅವರು ಈ ಶಾರ್ಟ್ ಪೀರಿಯಡಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಗೆ ಡೈರೆಕ್ಷನ್ ಕೊಡ್ತಾಯಿದ್ದಾರೆ. ಆದಷ್ಟು ಪ್ರಾಮಾಣಿಕವಾಗಿ ಇದಕ್ಕೆ ನಿಷ್ಪಕ್ಷಪಾತವಾಗಿ ಎಲ್ಲ ನಮ್ಮ ಅರ್ಹ ಫಲಾನುಭವಿಗೆ ಮುಟ್ಟುವ ಹಾಗೆ ಏನೇನು ನಮ್ಮಲ್ಲಿ ಪ್ಲ್ಯಾನ್ ಇದ್ದಾವೆ ಅವ್ರ ಮುಂದೆ ನಾವು ತಂದು ಇಡ್ತೀವಿ. ಹೀ ಈಸ್ ಆಲ್ಸೋ ವೆರಿ ಕೀನ್ ಟು ಲಿಸನ್ ಟು ಆಲ್ ದ ಥಿಂಗ್ಸ್. ಒಳ್ಳೆಯದಾಗ. ಥ್ಯಾಂಕ್ ಯು. ರೋಹಿತ್, ಒಟ್ಟಾರೆಯಾಗಿ ಏನು KMDCಯ ಅಧ್ಯಕ್ಷರು ಹಾಗೂ KMDCಯ ಏನು ಚೇರ್ಮನ್ರಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಸಮುದಾಯಕ್ಕೆ ತಕ್ಕುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ, ಮಾರ್ಪಾಡುಗಳನ್ನು ಮಾಡ್ತೀವಿ. ಎಲ್ಲಿ ಎಡವಿದ್ದೀವಿ ಅಲ್ಲಿನ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದು ಸಂಬಂಧಪಟ್ಟ ಏನು ಗ್ರಾಹಕರಿದ್ದಾರೆ, ಸಂಬಂಧಪಟ್ಟ ಏನು ವೀಕ್ಷಕರಿದ್ದಾರೆ ಅವ್ರನ್ನ ತಲುಪುವಂಥ ಕೆಲಸ ನಾವು ಮಾಡ್ತೇವೆ. ಎಲ್ಲಿ ನೊಂದಿದ್ದಾರೆ ಜನ, ನೊಂದ ಜನಗಳಿಗೆ ನಾವು ಧ್ವನಿ ಆಗ್ತೇವೆ. ಇದರ ಫಲಾನುಭವಿಗಳಿಗೆ ನೇರವಾಗಿ ನಾವೇ ಖುದ್ದು ಭೇಟಿ ಮಾಡಿ ಅದು ಕ್ರಮಕ್ಕೆ ತಗೊಳ್ಳುವಂಥ ಕೆಲಸದಲ್ಲಿ ನಾವು ಮುಂದೆ ಆಲೋಚನೆ ಮಾಡ್ತೀವಿ. ಇದನ್ನು ಒಂದು ವ್ಯವಸ್ಥಿತವಾಗಿ ಆನ್ಲೈನ್ ಇದ್ರೂ ಕೂಡ ಹಾವಳಿಗಳನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಮ್ರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಬೆಂಗಳೂರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.